ಚಿಕ್ಕ ಮಗು ಆಗಿರಲಿ, 1 ಮಂತ್ ಬೇಬಿ, 2 ಮಂತ್ ಬೇಬಿ ಅಥವಾ 1 ಇಯರ್ ಕಿಡ್ ಆಗಿರಲಿ, ನಿಮ್ಮ ಮನೇಲಿ ಮಗು ಅಥವಾ ಮಕ್ಕಳಿದ್ರೆ ಇನ್ನು ನೀವು ನೇಲ್ ಕಟರ್ ಯೂಸ್ ಮಾಡ್ತಿದ್ರೆ ಅದನ್ನ ಇವತ್ತೇ ಚೇಂಜ್ ಮಾಡಿ ನೇಲ್ ಟ್ರಿಮ್ಮನ್ನು ಯೂಸ್ ಮಾಡಿ. ಅದರಲ್ಲೂ ನೇಲ್ ಕಟ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು. ಹೌದು, 1 ವರ್ಷದಿಂದ 5 ವರ್ಷದ ಕೆಳಗಡೆ ಇರೋ ಮಕ್ಳಿಗೂ ಅಷ್ಟೇ ನೇಲ್ ಕಟ್ ಮಾಡಬೇಕು ಅಂದ್ರೆ ಕಷ್ಟ. ಮಕ್ಕಳು ನೇಲ್ ಕಟ್ ಮಾಡಿಸ್ಕೊಳ್ಳೋದಿಲ್ಲ, ಕಟ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಹೌದು, ನೇಲ್ಸ್ನ ಹಾಗೆ ಬಿಡೋದ್ರಿಂದ ಮುಖದಲ್ಲಿ ಸ್ಕ್ರಾಚಸ್ ಮಾಡ್ಕೋತಾರೆ. ದೊಡ್ಡವರಾದ್ರೂ ಅದು ಕಲೆ ಹೋಗೋದಿಲ್ಲ. ಸೊ ಅದಕ್ಕೆ ನಾನು ಬೇಬಿ ನೇಲ್ ಟ್ರಿಮ್ಮನ್ನು ತರಿಸೀನಿ. ಇದನ್ನ ಯೂಸ್ ಮಾಡೋದು ತುಂಬಾ ಈಸಿ. ಹಾಗೆ ಇದರಲ್ಲಿ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರ್ತಾರೆ, ನೀವು ಅದೇ ರೀತಿ ಯೂಸ್ ಮಾಡ್ಬೋದು. ಇದರಿಂದ ಮಕ್ಕಳು ಸ್ಕಿನ್ಗಾಗಿರಲಿ ಅಥವಾ ನೇಲ್ಸ್ಗಾಗಿರಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ತುಂಬಾ ಯೂಸ್ಫುಲ್ ಆಗುತ್ತೆ ಮಕ್ಕಳಿರೋರ ಮನೆಗೆ. ಸೊ ಟ್ರಿಮ್ಮರಲ್ಲಿ 6 ಗ್ರೇಡಿಂಗ್ ಕೊಟ್ಟಿರ್ತಾರೆ. ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ 0 ಇಂದ 3 ಮಂತ್ಸ್ ವರೆಗೂ ಯಾವ ಗ್ರೇಡಿಂಗ್ ಯೂಸ್ ಮಾಡಬೇಕು, 1 ಇಯರ್ ಒಳಗಡೆ ಇದ್ರೆ ಯಾವ ಗ್ರೇಡಿಂಗ್ ಯೂಸ್ ಮಾಡಬೇಕು. ಅದರಿಂದ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ. ನೇಲ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ, ಚಿಲ್ಡ್ರನ್ಸ್ ಆಗಲಿ ಕಿಡ್ಸ್ ಆಗಲಿ. ಇದರಲ್ಲಿ ನಿಮಗೆ 6 ಗ್ರೇಡಿಂಗ್ ಕೊಟ್ಟಿರ್ತಾರೆ. ನಿಮ್ಮ ಮನೇಲಿ ಯಾವ ಮಂತ್ ಯಾವ ಏಜಿನ ಬೇಬಿ ಇರ್ತಾರಲ್ವಾ, ನೀವು ಅವ್ರಿಗೆ ಅದನ್ನ ಯೂಸ್ ಮಾಡಿ. ಮಕ್ಕಳಿಗೆ ಏನಾದ್ರು ನೇಲ್ ಕಟ್ ಮಾಡ್ತೀವಿ ಅಂದ್ರೆ ಸಾಕು ಅಳೋದು, ಶೇಕ್ ಮಾಡೋದು, ಹಾಗೆ ರಕ್ತ ಬರ್ಸ್ಕೊಳ್ಳೋದು, ನೇಲ್ ಕಟ್ ಮಾಡೋದಕ್ಕೆ ಹೋದ್ರೆ ಈ ಥರ ಎಲ್ಲ ಮಾಡ್ಕೋತಿರ್ತಾರೆ. ಸೊ ನನಗಂತೂ ಇದು ಬೆಸ್ಟ್ ಪ್ರಾಡಕ್ಟ್ ಆಗಿರುತ್ತೆ, ಸೇಫ್ ಯೂಸ್. ಇದರಲ್ಲಿ ಲೋ, ಮೀಡಿಯಂ, ಹೈ ಅಂತ ಕೊಟ್ಟಿರ್ತಾರೆ, ಈಸಿ ಟು ಯೂಸ್. ಹಾಗೆ ನೀವು ಹ್ಯಾಂಡಲ್ ಮಾಡ್ಬೋದು, ಸ್ಟಾಪ್ ಆನ್ ನೀವೇ ಮಾಡ್ಕೋಬೋದು. ದೆನ್ 2 ಶೆಲ್ ಕೂಡ ಹಾಕಬೇಕಾಗುತ್ತೆ. ಇದಕ್ಕೆ ಮಕ್ಳಿಗಂತೂ ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಫಾಲೋ ಮಾಡ್ಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ, ಅಥವಾ ಐಲೈಟ್ಸ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು.